ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಂಕರ್ನ ಹೆತ್ತು. ಭಾರತದ ಪ್ರವಾಸಿಗರಿಗೆ ಯುಎಸ್ ಎಚ್ಚರಿಕೆ. ಗರ್ಭಿಣಿಯರಿಗೆ ಸಿಗಲ್ಲ ಅಮೆರಿಕದ ವೀಸಾ. ನೀವು ಅಮೆರಿಕಕ್ಕೆ ಹೋಗುವ ಪ್ಲಾನ್ ಮಾಡಿದ್ದೀರಾ? ಅದರಲ್ಲೂ ವಿಶೇಷವಾಗಿ ನಿಮ್ಮ ಮಗು ಅಮೆರಿಕದಲ್ಲಿ ಹುಟ್ಟಿ ಅಲ್ಲಿನ ಸಿಟಿಜನ್ಶಿಪ್ ಅಥವಾ ಪೌರತ್ವ ಪಡೆಯಲಿ ಅನ್ನೋ ಆಸೆ ನಿಮಗಿಲ್ಲ. ಅಮೆರಿಕದಲ್ಲಿ ಹುಟ್ಟುವ ಮಕ್ಕಳಿಗೆ ಆಟೋಮೆಟಿಕ್ ಆಗಿ ಯುಎಸ್ ನ ಸಿಟಿಜನ್ಶಿಪ್ ಸಿಗ್ಬೇಕು ಅಥವಾ ಬೇಡ ಅನ್ನೋ ಹಗ್ಗಜಗ್ಗಾಟ ಇನ್ನೂ ನಡೀತಲೇ ಇದೆ. ಆದರೆ ಸದ್ಯದಲ್ಲಿರುವ ಕಾನೂನಿನ ಪ್ರಕಾರ ಹುಟ್ಟಿನಿಂದಲೇ ಅಮೆರಿಕದಲ್ಲಿರುವ ಮಕ್ಕಳಿಗೆ ಪೌರತ್ವ ಸಿಗುತ್ತೆ. ಇದು ವಿದೇಶಿಯರ ಪಾಲಿಗೆ ವರ ಆಗಿದೆ. ಅದನ್ನ ತಡೆಯೋಕೆ ಪ್ಲಾನ್ ಮಾಡಿರುವ ಡೊನಾಲ್ಡ್ ಟ್ರಂಪ್ ಆಡಳಿತವು ಗರ್ಭಿಣಿಯರಿಗೆ ವೀಸಾನೇ ಕೊಡಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದೆ. ಅಮೆರಿಕದ ರಾಯಭಾರ ಕಚೇರಿಯು ಡಿಸೆಂಬರ್ 11ರಂದು ಭಾರತೀಯರಿಗೆ ಒಂದು ಮಹತ್ವದ ಸಂದೇಶವನ್ನ ರವಾನಿಸಿದೆ. ಇನ್ನು ಮುಂದೆ ಮಗುವಿಗೆ ಜನ್ಮ ನೀಡುವ ಉದ್ದೇಶದಿಂದ ಅಮೆರಿಕಕ್ಕೆ ಹೋಗುವವರಿಗೆ ಟೂರಿಸ್ಟ್ ವೀಸಾ ಸಿಗೋದಿಲ್ಲ ಅಂತ ಘೋಷಿಸಿದೆ. ಹಾಗಾದ್ರೆ ಏನಿದು ಹೊಸ ರೂಲ್ಸ್? ಅಮೆರಿಕದಲ್ಲಿ ಮಗು ಹುಟ್ಟಿದ್ರೆ ಆಟೋಮೆಟಿಕ್ ಆಗಿ ಸಿಟಿಜನ್ ಆಗಲ್ವಾ? ಈಗಾಗಲೇ ವೀಸಾ ಹಾಕಿರೋ ಗರ್ಭಿಣಿಯರ ಕಥೆ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. ಏನಿದು ಬರ್ತ್ ಟೂರಿಸಂ? ಟ್ರಂಪ್ ಯಾಕೆ ಇದಕ್ಕೆ ವಿರೋಧ? ಈಗ ಬರ್ತ್ ಟೂರಿಸಂನ ಚರ್ಚೆ ಜೋರಾಗಿದೆ. ಡೊನಾಲ್ಡ್ ಟ್ರಂಪ್ ಸರ್ಕಾರ ಬಂದ ಮೇಲೆ ಯುಎಸ್ ವೀಸಾ ನಿಯಮಗಳು ತುಂಬಾನೇ ಕಠಿಣ ಆಗ್ತಿದೆ. ಗುರುವಾರ ಅಮೆರಿಕದ ರಾಯಭಾರ ಕಚೇರಿಯು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಎಕ್ಸ್ ನಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನ ಪೋಸ್ಟ್ ಮಾಡಿದೆ. ಅದರ ಪ್ರಕಾರ ಯಾವುದೇ ವ್ಯಕ್ತಿ ಅಮೆರಿಕಕ್ಕೆ ಟೂರಿಸ್ಟ್ ವೀಸಾದಲ್ಲಿ ಹೋಗುವಾಗ ಅವರ ಮುಖ್ಯ ಉದ್ದೇಶ ಕೇವಲ ಅಲ್ಲಿ ಹೋಗಿ ಮಗುವಿಗೆ ಜನ್ಮ ನೀಡಿ ಆ ಮಗುವಿಗೆ ಅಮೆರಿಕದ ಪೌರತ್ವ ಕೊಡಿಸುವುದೇ ಆಗಿದ್ದರೆ ಅಂತಹವರ ವೀಸಾವನ್ನ ನಾವು ತಿರಸ್ಕರಿಸುತ್ತೇವೆ ಎಂದು ಹೇಳಿದೆ. ಇದನ್ನ ಅವರು ತುಂಬಾ ಸೀರಿಯಸ್ ಆಗಿ ಪರಿಗಣಿಸಿದ್ದಾರೆ. ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಇದೇ ವರ್ಷದ ಆರಂಭದಲ್ಲಿ ನೈಜೀರಿಯಾದಲ್ಲಿರುವ ಯುಎಸ್ ಮಿಷನ್ ಕೂಡ ಇದೇ ರೀತಿಯ ಘೋಷಣೆಯನ್ನ ಮಾಡಿದೆ. ನಿಮ್ಮ ಮಗುವಿಗೆ ಯುಎಸ್ ಪೌರತ್ವ ಸಿಗಲಿ ಎಂಬ ಏಕೈಕ ಕಾರಣಕ್ಕಾಗಿ ವೀಸಾ ಬಳಸಿ ಅಮೆರಿಕಕ್ಕೆ ಬರುವುದಕ್ಕೆ ಅನುಮತಿ ಸಿಗೋದಿಲ್ಲ ಎಂದು ತಿಳಿಸಲಾಗಿದೆ. ಅಂದ್ರೆ ಅಮೆರಿಕ ಸರ್ಕಾರ ಈಗ ಬರ್ತ್ ಟೂರಿಸಂ ಅಥವಾ ಹೆರಿಗೆಗಾಗಿ ಮಾಡುವ ಪ್ರವಾಸದ ವಿರುದ್ಧ ಸಮರ ಸಾರಿದೆ. ಆದ್ರೆ ಜನರು ಯಾಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೆರಿಗೆಗಾಗಿ ಅಮೆರಿಕಕ್ಕೆ ಹೋಗ್ತಾರೆ ಅನ್ನೋದು ಪ್ರಶ್ನೆ. ಇದರ ಮೂಲ ಇರೋದು ಅಮೆರಿಕದ ಸಂವಿಧಾನದ 14ನೇ ತಿದ್ದುಪಡಿಯಲ್ಲಿ. ಅಮೆರಿಕದ ಕಾನೂನಿನ ಪ್ರಕಾರ ಅಮೆರಿಕದ ನೆಲದಲ್ಲಿ ಹುಟ್ಟುವ ಯಾವುದೇ ಮಗು ಅವರ ತಂದೆ ತಾಯಿ ಯಾರೇ ಆಗಿರಲಿ ಅಥವಾ ಅವರು ಯಾವುದೇ ದೇಶದವರಾಗಿರಲಿ, ಆ ಮಗುವಿಗೆ ಹುಟ್ಟುತ್ತಲೇ ಅಮೆರಿಕದ ಪೌರತ್ವ ಸಿಗುತ್ತದೆ. ಇದನ್ನ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಿರುವ ಎಷ್ಟೋ ಜನ ಕೇವಲ ಹೆರಿಗೆಯ ಸಮಯದಲ್ಲಿ ಅಮೆರಿಕಕ್ಕೆ ಟೂರಿಸ್ಟ್ ವೀಸಾದಲ್ಲಿ ಹೋಗ್ತಾರೆ. ಅಲ್ಲಿ ಮಗು ಹುಟ್ಟಿದ ತಕ್ಷಣ ಅದಕ್ಕೆ ಅಮೆರಿಕನ್ ಪಾಸ್ಪೋರ್ಟ್ ಸಿಗುತ್ತೆ. ಹೀಗೆ ಹುಟ್ಟುವ ಮಕ್ಕಳನ್ನ ಅಂಕರ್ ಬೇಬೀಸ್ ಅಂತ ಕರೀತಾರೆ. ಅಂದ್ರೆ ಈ ಮಕ್ಕಳು ಮುಂದೆ ದೊಡ್ಡವರಾದ ಮೇಲೆ ತಮ್ಮ ಪೋಷಕರಿಗೂ ಅಮೆರಿಕದ ಪೌರತ್ವ ಕೊಡಿಸಲು ಸಹಾಯ ಮಾಡಬಹುದು. ಅಂದರೆ ಹಡಗಿಗೆ ಲಂಗರು ಹಾಕಿದ ಹಾಗೆ ಈ ಮಗುವನ್ನ ಬಳಸಿಕೊಂಡು ಇಡೀ ಕುಟುಂಬ ಅಮೆರಿಕದಲ್ಲೇ ಸೆಟಲ್ ಆಗಬಹುದು ಅನ್ನೋದು ಇದರ ಹಿಂದಿರುವ ಐಡಿಯಾ. ಇದೇ ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ಮೊದಲಿನಿಂದಲೂ ಈ ಬರ್ತ್ ಟೂರಿಸಂಗೆ ವಿರುದ್ಧವಾಗಿದ್ದಾರೆ. ಅವರ ಮೊದಲ ಅಧಿಕಾರ ಅವಧಿಯಲ್ಲಿ ಅಂದ್ರೆ 2020ರಲ್ಲೇ ಅಮೆರಿಕದ ವಿದೇಶಾಂಗ ಇಲಾಖೆಯು ಒಂದು ಹೊಸ ರೂಲ್ ತಂದಿದೆ. ಅದರ ಪ್ರಕಾರ ವೀಸಾಗೆ ಅಪ್ಲೈ ಮಾಡುವ ಗರ್ಭಿಣಿಯರು ತಾವು ಅಮೆರಿಕಕ್ಕೆ ಕೇವಲ ಹೆರಿಗೆಗಾಗಿ ಹೋಗ್ತಿಲ್ಲ, ಬದಲಾಗಿ ಬೇರೆ ನಿರ್ದಿಷ್ಟ ಕಾರಣಕ್ಕಾಗಿ ಹೋಗುತ್ತಿದ್ದೇವೆ ಅಂತ ಸಾಬೀತುಪಡಿಸಬೇಕಿತ್ತು. ಈಗ ಟ್ರಂಪ್ ಆಡಳಿತ ಮತ್ತೆ ಬಿಗಿಯಾದ ಕ್ರಮಗಳನ್ನು ಕೈಗೊಳ್ತಾ ಇದೆ. ಹುಟ್ಟಿನಿಂದ ಬರುವ ಪೌರತ್ವವನ್ನೇ ರದ್ದು ಮಾಡಬೇಕು ಅನ್ನೋದು ಟ್ರಂಪ್ ಬಯಕೆ. ಅದಕ್ಕಾಗಿ ಅವರು ಒಂದು ಆದೇಶಕ್ಕೂ ಸಹಿ ಹಾಕಿದ್ದಾರೆ. ಆದರೆ ಸದ್ಯಕ್ಕೆ ಅದು ಕಾನೂನು ಹೋರಾಟದಲ್ಲಿದೆ. ಭಾರತೀಯರು ಹೆಚ್ಚಾಗ್ತಾ ಇದೆ ಈ ಟ್ರೆಂಡ್. ಪ್ರವಾಸಕ್ಕೆ ಬೇಕು ಡಾಕ್ಟರ್ ಸರ್ಟಿಫಿಕೇಟ್. ಈಗ ವೀಸಾ ಕೊಡುವ ವಿಚಾರದಲ್ಲಿ ಟ್ರಂಪ್ ಸರ್ಕಾರ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿದೆ. ಯಾರೆಲ್ಲ B1 B2 ಟೂರಿಸ್ಟ್ ವೀಸಾಗೆ ಅಪ್ಲೈ ಮಾಡ್ತವ್ರೋ ಅವರ ಉದ್ದೇಶ ಹೆರಿಗೆ ಮಾಡಿಸುವುದೇ ಆಗಿದ್ರೆ ಅವರಿಗೆ ವೀಸಾ ಸಿಗೋ ಚಾನ್ಸ್ ತುಂಬಾ ಕಡಿಮೆ. ಅಧಿಕೃತವಾಗಿ ಎಷ್ಟು ಜನರು ಹೆರಿಗೆಗೋಸ್ಕರನೇ ಅಮೆರಿಕಕ್ಕೆ ಬರ್ತಾರೆ ಅನ್ನೋದಕ್ಕೆ ನಿಖರವಾದ ಲೆಕ್ಕ ಇಲ್ಲ. ಆದರೆ ಸೆಂಟರ್ ಫಾರ್ ಇಮಿಗ್ರೇಷನ್ ಸ್ಟಡೀಸ್ ಪ್ರಕಾರ 2012ರಲ್ಲಿ ಸುಮಾರು 36,000 ವಿದೇಶಿ ಮಹಿಳೆಯರು ಅಮೆರಿಕಕ್ಕೆ ಬಂದು ಮಗುವಿಗೆ ಜನ್ಮ ನೀಡಿ ವಾಪಸ್ಸು ಹೋಗಿದ್ದಾರೆ ಎಂದು ಅಂದಾಜಿಸಲಾಗಿದೆ.
ಬಿಬಿಸಿ ವರದಿಯ ಪ್ರಕಾರ 2017ರಲ್ಲಿ ಸುಮಾರು 10,000 ಮಕ್ಕಳು ವಿದೇಶಿ ಪ್ರವಾಸಿಗರಿಗೆ ಹುಟ್ಟಿದ್ದಾರೆ. ಈ ಟ್ರೆಂಡ್ ಹೆಚ್ಚಾಗ್ತಾನೆ ಇದೆ. ಸಾಮಾನ್ಯವಾಗಿ ರಷ್ಯಾ ಮತ್ತು ಚೀನಾದಿಂದ ಈ ರೀತಿ ಬರುವವರ ಸಂಖ್ಯೆ ಜಾಸ್ತಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಭಾರತೀಯರು ಕೂಡ ಈ ಬರ್ತ್ ಟೂರಿಸಂ ಕಡೆಗೆ ಆಕರ್ಷಿತರಾಗುತ್ತಿದ್ದಾರೆ ಎಂದು ವರದಿಗಳು ಹೇಳಿವೆ. ಈ ದಾರಿಯನ್ನ ಹಿಡಿಯುವ ಭಾರತೀಯರ ಸಂಖ್ಯೆಯು ನಿಧಾನವಾಗಿ ಏರುತ್ತಿದೆ. ಇದೇ ಕಾರಣಕ್ಕೆ ಈಗ ಅಮೆರಿಕ ಎಂಬೆಸಿ ಎಚ್ಚೆತ್ತುಕೊಂಡಿದೆ. ತಜ್ಞರ ಪ್ರಕಾರ ಈ ವೀಸಾ ಇಂಟರ್ವ್ಯೂ ಮತ್ತು ತಪಾಸಣೆಗಳು ತುಂಬಾ ಜಾಸ್ತಿ ಆಗಿವೆ. ವೀಸಾ ಆಫೀಸರ್ಸ್ಗೆ ನೀವು ಅಮೆರಿಕಕ್ಕೆ ಹೋಗುತ್ತಿರುವ ಉದ್ದೇಶದ ಬಗ್ಗೆ ಸ್ವಲ್ಪ ಡೌಟ್ ಬಂದರೂ ವೀಸಾ ರಿಜೆಕ್ಟ್ ಆಗುತ್ತೆ. ಗರ್ಭಿಣಿಯರು ಈಗ ತಮ್ಮ ಪ್ರಯಾಣದ ಉದ್ದೇಶವನ್ನು ಸ್ಪಷ್ಟವಾಗಿ ಸಾಬೀತುಪಡಿಸಬೇಕು. ಪ್ರಯಾಣದ ಸಂದರ್ಭದಲ್ಲಿ ನೀವು ಗರ್ಭಿಣಿಯಾಗಿದ್ದು ಅಲ್ಲಿ ಹೆರಿಗೆ ಮಾಡಿಸಿಕೊಳ್ಳುವ ಉದ್ದೇಶ ಇಲ್ಲದಿದ್ದರೆ ಅದನ್ನು ಸ್ಪಷ್ಟವಾಗಿ ತಿಳಿಸಬೇಕು. ವೈದ್ಯರಿಂದ ಒಂದು ಪತ್ರವನ್ನು ತೆಗೆದುಕೊಂಡು ಹೋಗಿ ಅದರಲ್ಲಿ ನಿಮ್ಮ ಹೆರಿಗೆಯ ದಿನಾಂಕ ಮತ್ತು ಪ್ರಯಾಣ ಮಾಡುವುದು ಸುರಕ್ಷಿತ ಅನ್ನೋದು ಮೆನ್ಷನ್ ಆಗಿರಬೇಕು. ಮುಖ್ಯವಾಗಿ ಡೆಲಿವರಿಗಿಂತ ಮುಂಚೆಯೇ ನೀವು ಭಾರತಕ್ಕೆ ವಾಪಸ್ ಬರ್ತೀರಾ ಅನ್ನೋದಕ್ಕೆ ರಿಟರ್ನ್ ಟಿಕೆಟ್ ಅಥವಾ ಇತರೆ ಸಾಕ್ಷಿಗಳನ್ನ ತೋರಿಸಬೇಕು. ಅದರಿಂದ ವೀಸಾ ಅಪ್ರೂವ್ ಆಗೋ ಚಾನ್ಸ್ ಜಾಸ್ತಿ. ಸುಳ್ಳು ಹೇಳಿ ಅಥವಾ ವಿಷಯ ಮುಚ್ಚಿಟ್ಟು ಹೋದರೆ ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಅಮೆರಿಕದ ಬಾಗಿಲು ಮುಚ್ಚಬಹುದು. ಒಟ್ನಲ್ಲಿ ನನ್ನ ಮಗು ಅಮೆರಿಕನ್ ಸಿಟಿಸನ್ ಆಗಲಿ ಅನ್ನೋ ಒಂದೇ ಒಂದು ಆಸೆಯಿಂದ ಯುಎಸ್ಗೆ ಪ್ರಯಾಣ ಮಾಡೋ ಪ್ಲಾನ್ ಮಾಡಿದ್ರೆ ಅದರ ಜೊತೆಗೆ ರಿಸ್ಕ್ ಕೂಡ ಜಾಸ್ತಿ ಇದೆ. ಆದ್ರೆ ನೀವು ನಿಜಕ್ಕೂ ಪ್ರವಾಸಕ್ಕೆ ಹೋಗೋದಾದ್ರೆ ಸರಿಯಾದ ದಾಖಲೆಗಳನ್ನ ಇಟ್ಕೊಂಡು ಧೈರ್ಯವಾಗಿ ಹೋಗಿ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ? ಅಮೆರಿಕದ ಈ ನಿರ್ಧಾರ ಸರಿಯಾಗಿದೆಯಾ? ಕಮೆಂಟ್ ಮಾಡಿ ನಮಗೆ ತಿಳಿಸಿ.